ಇನ್ನ ಒಂದು ನೆನ್ನೆ ಮನೆಯಿಂದ ಒಂದು ಸುದ್ದಿ ಕೇಳಿ ಹ್ಮ್. ಬರ್ತಾ ಇದೆ. ಹ್ಮ್. ಕೋರ್ಟಲ್ಲಿ ಹ್ಮ್. ಒಂದು ಸ್ವಲ್ಪ ವಿಷ ಇದ್ರೆ ಕೊಟ್ಬಿಡಿ ಅಂತ ಕೇಳುವಂಥದ್ದು. ಲೈಕ್ ಸೂರ್ಯನ ಕಿರಣಗಳು ನಮ್ಗೆ ಸಿಗ್ತಿಲ್ಲ. ಅದು ನಿಜಾನ ಕೈಗೆಲ್ಲ ಸರ್? ಫಂಗಸ್ ಆಗ್ತಿದೆ. ಹ್ಮ್. ಬೆಡ್‌ಶೀಟ್ ಇಲ್ಲ. ಈ ತರ ಮನೆ ಹ್ಮ್. ಊಟ ಇಲ್ಲ. ತುಂಬಾ ಕಷ್ಟ ಆಗ್ತಿದೆ. ಒಂದು ವಿಷ ಕೊಟ್ಬಿಡಿ ಅಂತ ಕೇಳಿರೋವಂಥದ್ದು ಅಂತ ಹೇಳ್ಬಿಟ್ಟು ಅಂದ್ರೆ ಐ ಮೀನ್ ಅವ್ರು ಕೇಳಿರೋದು ನಿಜಾನಾ? ಅಂದ್ರೆ ಅದು ಆ ತರ ಸುದ್ದಿ ಬರ್ತಿದೆ. ಸೊ ಅದ್ರ ಬಗ್ಗೆ ಯಾಕಂತಂದ್ರೆ ನೀವು ನೋಡಿರ್ತೀರ. ನನಗಂದ್ರೆ ದರ್ಶನ್ ಸರ್ ಅಷ್ಟೊಂದು ವೀಕ್ ಅಲ್ಲ ಅಂತ ಅನ್ಕೊಂತೀನಿ. ಇನ್ ಕೇಸ್ ಅದೇನಾದ್ರು ನಿಜವಾಗ್ಲೂ ಕೇಳ್ಬಿಟ್ಟಿದ್ರೆ ಆಕ್ಚುಲಿ ಅದು ನ್ಯೂಸ್ ನೋಡಿದ ತಕ್ಷಣ ಎಷ್ಟು ಬೇಜಾರಾಯ್ತು ಅಂದ್ರೆ ನಮ್ಗೆ. ಹ್ಮ್. ಸಿ ಈ ಗೊತ್ತಿಲ್ಲ ಒಂದೊಂದ್ಸಲಿ 4 ಗೋಡೆ ಮಧ್ಯೆ ಇದ್ದಾಗ ಹಂಗ್ ಮಾತಾಡಿದ್ರೂನು ಅಂದ್ರೆ ಅವ್ರಿಗೆ ಸಿಚುವೇಶನ್ ಹೆಂಗಿರುತ್ತೆ ಅಂತ ಹೇಳಕ್ಕಾಗಲ್ವಲ್ಲ. ಸರ್ ಅದು ಅದು ಹೆಂಗ್ ಹೇಳಿ ನಾನದನ್ನ? ಸಾವಿರಾರು ಜನಕ್ಕೆ ಅನ್ನ ಹಾಕಿರುವಂತ ವ್ಯಕ್ತಿ. ಲಕ್ಷಾಂತರ ಜನ ಅವ್ರ ಸಿನಿಮಾಯಿಂದ ಅನ್ನ ತಿಂದಿರೋಂಥ ಕನ್ನಡಿಗರು ನಾವಿದೀವಿ. ಆ ಮನುಷ್ಯ ಅಷ್ಟು ದೊಡ್ಡ ಸ್ಥಾನಕ್ಕೆ ಹೋಗಿರೋರು ಆ ಮಟ್ಟಕ್ಕೆ ಬರ್ತಾರೆ ಅಂದ್ರೆ ಐ ಥಿಂಕ್ ಇದು ನಡಿಬಾರ್ದಿತ್ತು ಸರ್. ಹ್ಮ್. ಸರ್ ಇವ್ರ ತಪ್ಪು, ಅವ್ರ ತಪ್ಪು ಅದೆಲ್ಲದಕ್ಕಿಂತ ಮುಖ್ಯವಾಗಿ ಅವ್ರ ಜೀವನದಲ್ಲಿ ಇದು ನಡಿಬಾರ್ದಿತ್ತು. ಅಥವಾ ಅಷ್ಟು ಸಹಾಯ ಮಾಡಿರೋಂಥ ವ್ಯಕ್ತಿಗೆ ಆ ಥರ ಆಗ್ಬಾರ್ದಿತ್ತು. ಭಾಳ ಬೇಜಾರಾಯ್ತು. ಅದ್ ಕೇಳಿ ತುಂಬಾ ಬೇಜಾರಾಯ್ತು ನನಗೆ. ಏನಂತ ಪ್ರೇ ಮಾಡ್ತೀರಾ ದೇವರಲ್ಲಿ? ಸರ್ ನಾನು ಹೇಳಿದ್ನಲ್ಲ ಅವ್ರು ಅಂದ್ರೆ ಐ ಥಿಂಕ್ ನಿರ್ದೋಷಿ ಅಂತ ಅನ್ಸ್ಕೊಂಡು ಅವರು ಬಂದು ನಾರ್ಮಲ್ ಲೈಫ್ ಸರ್ ಈ ಸಿನಿಮಾ ಮಾಡೋದು ಇನ್ನೊಂದು ಮಾಡೋದು ಸೆಕೆಂಡ್ರಿ ಸರ್. ಬಂದು ಆರಾಮಾಗಿರ್ಲಿ ಸರ್. ಅವ್ರ ಫಾರ್ಮ್ ಹೌಸ್ ಅಲ್ಲೇ ಇದ್ಬಿಡ್ಲಿ ಸರ್ ಹ್ಮ್. ಪರವಾಗಿಲ್ಲ. ಹ್ಮ್. ಹ್ಮ್. ಆರಾಮಾಗಿ ಅವರು ಇರೋವರೆಗೂ ಚೆನ್ನಾಗಿರ್ಬೇಕು ಸರ್. ಹ್ಮ್. 4 ಜನಕ್ಕೆ ನನ್ಗೆ ಗೆಸ್ಸಿಂಗ್ ಪ್ರಕಾರ ಏನು ಗೊತ್ತಾ ಸರ್? ಅವ್ರು ಸಿನಿಮಾ ಮಾಡ್ತಾರೋ, ಏನ್ ಮಾಡ್ತಾರೋ ಅಥವಾ ಮತ್ತೊಂದು ಎಲ್ಲೋ ಹೋಗ್ತಾರೋ ಬಿಡ್ತಾರೋ. ಅಷ್ಟು ವರ್ಷದಿಂದ ಒಂದಷ್ಟು ಜನಕ್ಕೆ ಕೆಲಸ ಕೊಟ್ಟಿರೋಂಥ ವ್ಯಕ್ತಿ ಅಥವಾ ಎಷ್ಟು ಜನನ ಎಂಟರ್‌ಟೈನ್ ಮಾಡಿರೋಂಥ ಆ, ವ್ಯಕ್ತಿ ಆರಾಮಾಗಿ ನೆಮ್ಮದಿಯಾಗಿ ಚೆನ್ನಾಗಿರ್ಬೇಕು. ಚೆನ್ನಾಗಿರ್ಬೇಕು ಸರ್ ಅಷ್ಟೇ. ಅಷ್ಟೇ. ಸಿನಿಮಾನಾದ್ರೂ ಮಾಡ್ಲಿ, ಏನಾದ್ರೂ ಮಾಡ್ಲಿ, ಏನಾದ್ರೂ ಲೈಫ್ ಲೀಡ್ ಮಾಡ್ಲಿ. ಈಚೆ ಬಂದ್ಮೇಲೆ ಅವ್ರಿಗೆ ನಾನ್ ವೆಜ್ ಅಂದ್ರೆ ತುಂಬಾ ಇಷ್ಟ ಸರ್. ಹ್ಮ್. ನಾನು ನೋಡಿದ್ದೀನಿ. ಹ್ಮ್. ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ನೆಮ್ಮದಿಯಾಗಿ ಚೆನ್ನಾಗಿರ್ಬೇಕು. ಹ್ಮ್. ಅಭಿಮಾನಿಗಳ ಜೊತೆ ಮಾತಾಡ್ಕೊಂಡು ಓಡಾಡ್ಕೊಂಡು. ಅದಕ್ಕಿನ್ನ ಇನ್ನೇನ್ ಸರ್ ಬೇಕು? ಎಲ್ಲ ಲೈಫ್ ನೋಡ್ಬಿಟ್ಟಿದ್ದಾರೆ ಸರ್. ಎಲ್ಲ ಪೀಕ್ ಸಕ್ಸಸ್ ಎಲ್ಲ ನೋಡ್ಬಿಟ್ಟಿದ್ದಾರೆ. ಒಂದ್ ಕಡೆ ಸ್ಟ್ರಗಲಿಂಗು ನೋಡಿದ್ದಾರೆ, ಸ್ಟ್ರಗ್ಲಿಂಗ್ ಸಕ್ಸಸ್ಸು ಎಲ್ಲ ನೋಡಿದ್ದಾರೆ, ನೋಡಿದ್ದಾರೆ. ಕಷ್ಟಗಳನ್ನು ನೋಡಿದ್ದಾರೆ. ಈಚೆ ಬಂದ್ಮೇಲೆ ಆರಾಮಾಗಿರ್ಬೇಕು. ಖುಷಿಯಾಗಿ ನಗ್ನಗ್ತಾ ಆರಾಮಾಗಿ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ನಮಗ್ ಸಿಗ್ತಾರೋ ಇಲ್ವೋ, ಅಭಿಮಾನಿಗಳು ಸಿಗ್ತಾರೋ ಇಲ್ವೋ, ಅಟ್ಲೀಸ್ಟ್ ಅವ್ರ ಫ್ಯಾಮಿಲಿ ಜೊತೆ ಆರಾಮಾಗಿ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ಬೇಕು. ಅಷ್ಟೇ ಸಾಕು. ನನ್ಗಷ್ಟೇ ಸಾಕು ಸರ್. ಹ್ಮ್. ನಾನು ಹೇಳಿದ್ನಲ್ಲ ಇನ್ ಮಿಕ್ಕಿದ್ದು ಸಿನಿಮಾ ಮಾಡಿ ಅಭಿಮಾನಿಗಳ ಜೊತೆ ಎಲ್ಲ ಓಡಾಡ್ಕೊಂಡಿರೋ ತರ ಆಗ್ಬಿಟ್ರೆ ಇನ್ನು ಬಂಪರ್ ಡಿಸ್ಕೌಂಟ್ ಹ್ಮ್. ಬಂಪರ್ ನಮ್ಗದು. ಹ್ಮ್. ಏನೂ ಆಗ್ಲಿಲ್ಲ ಅಂದ್ರೂ ಅಟ್ಲೀಸ್ಟ್ ಚೆನ್ನಾಗಿರ್ಬೇಕು. ನಗ್ನಗ್ತಾ ಖುಷಿಯಾಗಿ 4 ಹೊತ್ತು ಊಟ ಮಾಡ್ಕೊಂಡು ಹ್ಮ್. ಈ ತರ ಅಂದ್ರೆ ಕೋರ್ಟ್ ಮುಂದೆ ಹೋಗಿ ಈ ತರ ಇರೋದಕ್ಕಿಂತ ಹ್ಮ್. ಫ್ಯಾಮಿಲಿ ಜೊತೆ ಆರಾಮಾಗಿ ಫಾರ್ಮ್ ಹೌಸ್ ಅಲ್ಲೋ ಇನ್ನೊಂದು ಅವ್ರ ಮನೇಲೋ ನಗ್ನಗ್ತಾ ಮಗನ ಜೊತೆ ಹ್ಮ್. ವೈಫ್ ಜೊತೆ ತಮ್ಮನ ಜೊತೆ ಆರಾಮಾಗಿರ್ಬೇಕು. ಅದನ್ನ ನಾನು ಇಲ್ಲಿಂದಲೇ ಪ್ರೇ ಮಾಡ್ಕೊಂತೀನಿ ದೇವ್ರಿಗೆ. ನೀವೇ ಹೇಳ್ತಾ ಇದ್ರಿ ಅವ್ರು ಬಂದು ಅಭಿಮಾನಿಗಳ ಜೊತೆ ಸಿನಿಮಾ ಮಾಡ್ಕೊಂಡು ಓಡಾಡ್ಕೊಂಡು ಹ್ಮ್. ಕುಣಿದಾಡ್ಕೊಂಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಹ್ಮ್. ಹ್ಮ್. ಡೆವಿಲ್ ಸಿನಿಮಾ ಡಿಸೆಂಬರ್ 12ಕ್ಕೆ ರಿಲೀಸ್ ಆಗ್ತಾ ಇದೆ. ಹ್ಮ್. ಎಲ್ಲ ನಿಮ್ ಒಂದು ನೀವು ಫ್ರೆಂಡ್ಸ್ ಆಗಿರ್ಬೋದು, ಹಾಗೇನೆ ಹ್ಮ್. ಫ್ಯಾಮಿಲಿ ಮೆಂಬರ್ಸ್ ಅದರೊಟ್ಟಿಗೆ ಅಭಿಮಾನಿಗಳು. ಹ್ಮ್. ಡಿ ಪಡೆ ಅಂತಂದ್ರೇನೆ ಒಂಥರ ಅವ್ರಿಗೆ ಒಂದು ಹ್ಮ್. ಹ್ಮ್. ಆನೆ ಬಲ ಇದ್ದಂಗೆ. ಎಲ್ಲಾ ಡಿ ಗ್ಯಾಂಗ್ ಆಗಿರ್ಬೋದು ಅಥವಾ ಡಿ ಬಾಸ್ ಅಭಿಮಾನಿಗಳಲ್ಲಿ ಇರುವಂತದ್ದು ಏನಂತಂದ್ರೆ ಹ್ಮ್. ಡೆವಿಲ್ ಸಿನಿಮಾ ರಿಲೀಸ್ ಟೈಮ್ ಅಲ್ಲಿ ದರ್ಶನ್ ಅವ್ರು ಇಲ್ಲ ಅನ್ನುವಂಥದ್ದು. ಆಬ್ವಿಯಸ್ಲಿ ಬೇಜಾರಾಗುತ್ತೆ ಸರ್. ಈ ಸೇಮ್ ಸಿಚುಯೇಷನ್ನ ಸಾರಥಿ ಸಿನಿಮಾ ಟೈಮಲ್ಲೂ ಫೇಸ್ ಮಾಡಿದ್ರು. ಹ್ಮ್. ನಾನು ಹೇಳ್ತಿದ್ದೀನಲ್ಲ ನನಗೆ ಇವಾಗ ಇವತ್ತು ಪರ್ಟಿಕ್ಯುಲರ್ ಕೂತ್ಕೊಂಡು ಇವತ್ತೆಲ್ಲ ಇಷ್ಟೆಲ್ಲ ಆಗ್ತಿರೋ ನೋಡ್ಬೇಕು ಅನ್ಸುತ್ತೆ ಸರ್. ಎಂಡ್ ಆಫ್ ದಿ ಡೇ ಏನು ಸರ್? 3 ಹೊತ್ತು ಊಟ ಚೆನ್ನಾಗಿದ್ರೆ ಅಲ್ವಾ ಸರ್ ಎಲ್ಲ? ಹೌದು. ಸರ್ ಸಿನಿಮಾ ಸಕ್ಸಸ್ ಇದೆಲ್ಲ ಬಿಟ್ಬಿಡೋಣ ಸರ್. ಹ್ಮ್. ಇವತ್ತು ಸರ್ ಅಲ್ಲೋಗಿ ಒಳಗಡೆ ಅಷ್ಟು ಕಷ್ಟ ಬಿತ್ಕೊಂಡು ನನಗೆ ಅಂದ್ರೆ ನನಗೆ ಆ ವರ್ಡ್ ಹೇಳಕ್ಕೂ ಬೇಜಾರಾಗುತ್ತೆ ನನಗೆ. ನಂಗೆ ಹಿಂಗೆ ಕೊಟ್ಬಿಡಿ ಫಂಗಸ್ ಆಗ್ತಿದೆ. ಅದೆಲ್ಲದಕ್ಕಿಂತ ಮೀರಿದ್ದೇನು ಸರ್? ಖುಷಿಯಾಗಿ ಫ್ಯಾಮಿಲಿ ಜೊತೆ 4 ಹೊತ್ತು ಊಟ ಮಾಡ್ಕೊಂಡಿದ್ರೆ ಸಾಕು. ನೆಮ್ಮದಿಯಾಗಿರ್ಬೇಕು. ಸಿನಿಮಾ ಅದೆಲ್ಲ ಆಮೇಲೆ ನೋಡೋಣ ಸರ್. ಅದೆಲ್ಲ ನೋಡ್ಬಿಟ್ಟಿದ್ದಾರೆ ಸರ್. ಅದಕ್ಕಿನ್ನ ಹೆಚ್ಚಿಗೆ ಇನ್ನೊಂಚೂರು ಜಾಸ್ತಿ ನೋಡ್ಬೋದಷ್ಟೇ. ಹ್ಮ್. ಅದೆಲ್ಲನೂ ನೋಡ್ಬಿಟ್ಟಿದ್ದಾರೆ ಅವರು. ಇವಾಗ ಅಟ್ಲೀಸ್ಟ್ ನೆಕ್ಸ್ಟ್ ಅವ್ರ ಫ್ಯೂಚರ್ ಆರಾಮಾಗಿ ಖುಷಿಯಾಗಿ ನಗ್ನಗ್ತಾ ಇರ್ಲಿ. ಮಿಕ್ಕಿದ್ದು ಅವ್ರ ಡಿಸಿಷನ್. ಈಚೆ ಬಂದ್ಮೇಲೆ ಸಿನಿಮಾಗಳು ಮಾಡ್ತಾರೋ, ಇನ್ನೊಂದು ಮಾಡ್ತಾರೋ, ಮತ್ತೊಂದು ಮಾಡ್ತಾರೋ. ಹ್ಮ್. ನೆಮ್ಮದಿಯಾಗಿರ್ಲಿ ಅವರು ಆರಾಮಾಗಿ. ಓಕೆ. ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ ದರ್ಶನ್ ಅವ್ರ ಬಗ್ಗೆ. ನನ್ಗೆ ಸೀರಿಯಸ್ಲಿ ಈ ವಿಚಾರ ನಂಗೆ ಗೊತ್ತೇ ಇರ್ಲಿಲ್ಲ. ನೀವು ದರ್ಶನ್ ಅವರೊಟ್ಟಿಗೆ ನನಗೆ ಹೇಳಿದ ಮೇಲೆನೆ ಮದುವೆ ಮಮತೆಯ ಕರೆಯೋಲೆ ಈ ಒಂದು ಫಸ್ಟ್ ಸಿನಿಮಾ ಸಿನಿಮಾದಲ್ಲಿ ನಾನು ಅವ್ರದೇ ಮಾಡಿದ್ದು. ಫಸ್ಟ್ ಸಿನಿಮಾ ನಾನು ಅವ್ರ ಪ್ರೊಡಕ್ಷನ್ ಅಲ್ಲಿ ಲೀಡ್ ಕ್ಯಾರೆಕ್ಟರ್ ಸಿನಿಮಾದಲ್ಲಿ ಅಂತ ಮಾಡಿದ್ರೆ ನನಗೆ ಅಷ್ಟೊತ್ತಿಗೆ ನಾನು ಪೀಕ್ ಸ್ಮಾರ್ಟ್ ಸ್ಕ್ರೀನ್ ಅಲ್ಲಿ ಹ್ಮ್. ಅಕ್ಕ ಅನ್ನೋ ಒಂದು ಸೀರಿಯಲ್ ನಾನು ಮಾಡಿ ಆಲ್ರೆಡಿ ನಾನು ಪೀಕ್ ಅಲ್ಲಿ ಇದ್ದೆ ನಾನು. ಅದಾದ ತಕ್ಷಣ ಇಮಿಡಿಯೇಟ್ ಓಕೆ ಇದು ರೈಟ್ ಟೈಮ್ ನಾನು ಸಿನಿಮಾಗೆ ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು ಒಂದು ಮಧ್ಯದಲ್ಲಿ ಒಂದು ಆರ್ಟ್ ಮೂವಿ ಮಾಡಿದ್ದೆ. ಸಂಜೆಯಲ್ಲಿ ಅರಳಿದ ಹೂ ಅಂತ ಎಂ ಡಿ ಕೌಶಿಕ್ ಡೈರೆಕ್ಟ್ ಮಾಡಿದ್ರು. ಹ್ಮ್. ಕಾದಂಬರಿ ಆಧಾರಿತ ಚಿತ್ರ ಒಂದು ಮಾಡಿದ್ದೆ ಅಷ್ಟೊತ್ತಿಗೆ.
ಒಂದು ಕಮರ್ಷಿಯಲ್ ಸಿನಿಮಾ ಅಂತ ನಾನು ಫಸ್ಟ್ ಮಾಡಿದ್ದೆ. ಹ್ಮ್. ಅಲ್ಲಿ ಹೋಗಿ ಆಡಿಷನ್ ಅಟೆಂಡ್ ಮಾಡಿ ಸಾವಿರಾರು ಜನದ ಮಧ್ಯೆ ನನ್ನನ್ನು ಆಯ್ಕೆ ಮಾಡಿ ಸೆಕೆಂಡ್ ಹೀರೋ ಆಗಿ ಕರೆದು ನನಗೆ ಅವಕಾಶ ಕೊಟ್ಟಿದ್ದವರು. ಅದನ್ನ ನಾನು ಮರೆಯಂಗೇ ಇಲ್ಲ. ಆ ಸಿನಿಮಾ ಇಂದ ನನಗೆ ದಿನಕರ್ ಸರ್ ಅವರೆಲ್ಲ ಪರಿಚಯ ಮಾಡಿ ಅವ್ರು ಕರ್ಕೊಂಡೋಗಿ ಸುದೀಪ್ ಸರ್ನ ಪರಿಚಯ ಮಾಡಿಸಿದ್ ನನ್ನ. ಈಸ್ ಎ ವೆರಿ ಗುಡ್ ಕ್ರಿಕೆಟ್ ಪ್ಲೇಯರ್ ಅಣ್ಣ, KCC ಅಂತ ಸ್ಟಾರ್ಟ್ ಮಾಡಿದ್ರು. ಅಂದ್ರೆ ಸುದೀಪ್ ಅವ್ರನ್ನ ಮೀಟ್ ಆಗೋದಕ್ಕೂ ದರ್ಶನ್ ಅವರೇ ಕಾರಣ. ದಿನಕರ್ ಸರ್, ದಿನಕರ್ ಸರ್ ಯಾಕಂದ್ರೆ ನಾನು ದರ್ಶನ್ ಸರ್ ಅವರ ಸಿನಿಮಾ ಮಾಡಿದ್ರಿಂದಾನೇ ದಿನಕರ್ ಸರ್ ಅವ್ರು ಕ್ಲೋಸ್ ಆಗಿದ್ದು. ಆಗಿದ್ದು. ಅವರು ನಾನು ಕ್ರಿಕೆಟ್ ಎಲ್ಲ ನೋಡಿದ್ರು ಅವಾಗ. ಹ್ಮ್. ನಮ್ಗೆ ಅವಾಗ ಅಷ್ಟು ಕಾಂಟ್ಯಾಕ್ಟ್ ಇರ್ಲಿಲ್ವಲ್ಲ. ಸೊ ಕ್ರಿಕೆಟ್ ಎಲ್ಲ ನೋಡಿದ್ಮೇಲೆ KCC ಅಂತ ಸರ್ ಸ್ಟಾರ್ಟ್ ಮಾಡಿದ್ರು. ಹ್ಮ್. ಅಂದ್ರೆ ಪಕ್ಕ ಪ್ರೊಫೆಷನಲ್ ಆಕ್ಟರ್ಸ್ಗಳಿಗೆ, ಟೆಕ್ನಿಷಿಯನ್ಸ್ಗೆ ಅಂತ ಮಾಡಿದಾಗ ಬಾ ಅಂತ ಹೇಳ್ಬಿಟ್ಟು ಸರ್ನ ಫಸ್ಟ್ ಟೈಮ್ ಸುದೀಪ್ ಸರ್ನ ಹೋಟೆಲ್ ಅಲ್ಲಿ ಇನ್ನೇನ್ ನಾವು ಒಂದಿಂದಲೇ ಆಕ್ಷನ್ ಇತ್ತು ಫಸ್ಟ್ ಸೀಸನ್. ನಾಳೆ ಆಕ್ಷನ್ ಅಂದ್ರೆ ಇವತ್ತು ಹಿಂದಿನ ದಿನ ಕರೆಸಿ ಮಾತಾಡಿ ನನ್ನ ಪ್ರೊಫೈಲ್ ಎಲ್ಲ ತೋರಿಸಿ 3-4 ಸಿನಿಮಾ ಮಾಡಿದ್ದಾನೆ, 5-6 ಸೀರಿಯಲ್ ಮಾಡಿದ್ದಾನೆ, ಆಲ್ರೆಡಿ ಪ್ರೊಫೈಲ್ ಇದೆ ಒಂದು ಮಾಡ್ಸ ಅಂತ ಹೇಳಿ ಅಲ್ಲಿಂದ ಇನ್ನೊಂದು ಜರ್ನಿ ಸುದೀಪ್ ಸರ್ ಜೊತೆ ಜರ್ನಿ ಸ್ಟಾರ್ಟ್ ಆಗಿದ್ದು ನಮ್ಮಲ್ಲಿ. KCC, CCL. ಸೊ ಐ ಮೀನ್ ಇಬ್ರು ಸ್ಟಾರ್ ಜೊತೆನೂ ತುಂಬಾ ಚೆನ್ನಾಗಿ ಏನು ಮಿಸ್ಯೂಸ್ ಮಾಡ್ಕೊಳ್ದಲೆ, ಇನ್ನೊಂದು ಮತ್ತೊಂದು ಏನು ಎಕ್ಸ್ಪೆಕ್ಟೇಷನ್ ಮಾಡ್ಕೊಳ್ದಲೆ ಇಬ್ರು ಜೊತೆನೂ ತುಂಬಾ ಚೆನ್ನಾಗಿದೆ ನಾವು. ಆಕ್ಚುಲಿ ಆ ಭಾಗ್ಯ ಎಲ್ರಿಗೂ ಸಿಗಲ್ಲ, ಬಟ್ ನಿಮಗೆ ಸಿಕ್ಕಿರೋಂಥದ್ದು ಖುಷಿ ವಿಚಾರ. ಅದನ್ನ ಹಿಂಗೆ ಕಂಟಿನ್ಯೂ ಆಗ್ಲಿ. ಇಬ್ರಿಗೂ ಹತ್ರ ಆಗಿ ಆಸ್ ಎ ಬ್ರದರ್ ಆಗಿರಿ ಅಂತ ನಾನು ಕೇಳ್ಕೊಳ್ತೀನಿ ಪರ್ಸನಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.